ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾವು ಬ್ಯಾಂಗ್ಳೂರಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ. ಆ ವ್ಲಾಗ್ ಆಗಿರುತ್ತೆ. ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಮಾರ್ನಿಂಗ್ 8 o'clockಗೆ ಹೊರಟ್ವಿ. ನಮ್ಮದು ರಾತ್ರಿ 9 o'clockಗೆ ಸ್ಲಾಟ್ ಬುಕ್ಕಿಂಗ್ ಆಗಿತ್ತು ದರ್ಶನಕ್ಕೋಸ್ಕರ. ಹಾಗಾಗಿ ನಾವು ಮಾರ್ನಿಂಗ್ ಹಂಗೆ ಹೊರಟ್ವಿ. ಟ್ರಾಫಿಕ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಬ್ಯಾಂಗ್ಳೂರನ್ನ ಬಿಟ್ಟರೆ ಬೇಗ ಹೋಗ್ಬೋದು, ಇಲ್ಲಾಂದರೆ ಟ್ರಾಫಿಕಲ್ಲಿ ಸಿಗಾಕೊಂಡು ಬಿಟ್ಟರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆದರೂ ಸ್ವಲ್ಪ ಟ್ರಾಫಿಕ್ ಆಯಿತು. ಹಬ್ಬ ಎಷ್ಟು ಬಿಸಿಲು ಇತ್ತು ಅಂತಂದರೆ ಸಖತ್ತು ಬಿಸಿಲು. ಟಿಫನ್ ಕೂಡ ಮಾಡಿರಲಿಲ್ಲ ನಾವು. ಹಾಗೆ ಮನೆಯಿಂದ ಪಲಾವ್ ಕೂಡ ಮಾಡಿಕೊಂಡು ಹೋಗಿದ್ವಿ. ಹಾಗಾಗಿ ಅಲ್ಲೇ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ಟಿಫನ್ ಮಾಡ್ಕೊಂಡ್ವಿ. ಇಲ್ಲಿ ಒಂಥರ ಪ್ಲೇಸ್ ಚೆನ್ನಾಗಿತ್ತು, ಮರ ಇತ್ತು, ನೆರಳೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಟಿಫನ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ನೆಕ್ಸ್ಟ್ ಸ್ವಲ್ಪ ದೂರ ಇತ್ತು ಅಷ್ಟೇ. ಅಲ್ಲಿ ಸ್ವಲ್ಪ ಜ್ಯೂಸು ಎಲ್ಲ ಟೀ ಎಲ್ಲ ಕುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ತನ್ವಿ ಜ್ಯೂಸ್ ತೊಗೊಳ್ತಾ ಇದ್ಲು. ಮೂಸಂಬಿ ಜ್ಯೂಸು ಇದು ಬೇರೆ ಥರ ಮಾಡ್ತಾಯಿದ್ರು, ಹಾಗಾಗಿ ಕ್ಲಿಪ್ಪಿಂಗ್ನಾಗ ತೊಗೊಂಡೆ. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇಲ್ಲಿ ಅಪ್ಪ ಅಮ್ಮನೂ ಟೀ ಕುಡಿತಾ ಇದ್ರು, ನಾವು ಟೀ ಕುಡ್ಕೊಂಡು ಹೊರಟ್ವಿ. ಸುತ್ತ ಬೆಟ್ಟ, ವ್ಯೂ ಎಲ್ಲ ಚೆನ್ನಾಗಿತ್ತು, ಬಟ್ ಬಿಸಿಲು ಜಾಸ್ತಿ ಇತ್ತು ಅಷ್ಟೇ. ಇವಾಗ ತಿರುಪತಿಗೆ ಎಂಟ್ರಿ ಆದ್ವಿ. ತಿರುಮಲಗೆ ಹೋಗೋದಕ್ಕೆ ಇವಾಗ ಬೆಟ್ಟನ ಹತ್ತುತ್ತಾ ಇದ್ದೀವಿ. ನಾವು ಈ ಸರಿ ಸ್ಟೆಪ್ಸ್ ಮೇಲೆ ಹತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿರಲಿಲ್ಲ, ಹಾಗಾಗಿ ಗಾಡಿಲೇ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಬೆಟ್ಟ ಹತ್ತುವಾಗ ಚೆಕ್ ಪೋಸ್ಟ್ ಇರುತ್ತೆ, ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ಗಾಡಿಗಳನ್ನ, ಮತ್ತು ಬ್ಯಾಗು ಅದೆಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ಕಿಂಗ್ನ ಮುಗಿಸ್ಕೊಂಡು ಮತ್ತೆ ತಿರುಮಲ ಕಡೆ ಹೊರಟ್ವಿ. ಇವಾಗ ತಿರುಮಲಗೆ ಎಂಟ್ರಿ ಆದ್ವಿ ನೋಡಿ. ನೆಕ್ಸ್ಟ್ ರೂಮ್ ಕೂಡ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಹೋಗಿ ಮಾಡಬೇಕಂತ ಇರಲಿಲ್ಲ, ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಹಾಗಾಗಿ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ರೂಮ್ಗೆ ಬಂದ್ವಿ ನೋಡಿ. ರೂಮ್ ಕೂಡ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಹಾಗಾಗಿ ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ.
ರೂಮ್ಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹಾಗೆ ಊಟ ಟೈಮ್ ಆಗಿತ್ತು, ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಸಾಂಬಾರೆಲ್ಲ ಚೆನ್ನಾಗಿರುತ್ತೆ, ರಸಮು ಮೊಸರು ಎಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಕಾಳು ಚಟ್ನಿ ಅಂತ ಎಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ಪೊಂಗಲ್ ಕೂಡ ಅಷ್ಟೇ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿ ಮುಡಿ ಕೊಡಲಿಕ್ಕೆ ಅಂತ ಎಲ್ಲ ಬಂದರು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮದು 9 o'clock ಸ್ಲಾಟ್ ಇದ್ದಿದ್ದರಿಂದ 8 o'clockಗೆ ಮುಂಚೆನೇ ಹೋಗ್ಬಿಡೋಣ ಅಂತೆಲ್ಲ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಬರೋ ಅಷ್ಟರಲ್ಲೇ 12:30 ಆಗಿಬಿಟ್ಟಿತ್ತು. ಬುಕ್ಕಿಂಗ್ ಆಗಿರೋದ್ರಿಂದ ಒಂದು 3 hours ಅಷ್ಟೇ ನಾವು ವೆಯ್ಟ್ ಮಾಡೋಕ್ಕಾಗಿದ್ದು. 12:30ಗೆ ಹಿಂಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ಗೆ ಹೋಗಿದ್ವಿ. ಅಲ್ಲಿ ಏನೋ ಮಿಲೆಟ್ಸ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದರು, ತುಂಬ ಚೆನ್ನಾಗಿತ್ತು. ಯಾವುದು ಅಂತ ಗೊತ್ತಾಗಲಿಲ್ಲ ನೀಟಾಗಿ, ಬಟ್ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಎಲ್ಲ. ನೆಕ್ಸ್ಟ್ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಫೋಟೋಸು ಅದು ಎಲ್ಲ ಶಾಪ್ ಮಾಡೋದಿತ್ತು, ಅದೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ರಾತ್ರಿ ನಾವು 12:30 ಆಗಿರೋದ್ರಿಂದ ಇಲ್ಲಿ ವರದರಾಯ ಸ್ವಾಮಿ ಹತ್ರ ಮತ್ತು ಅಲ್ಲೆಲ್ಲ ಕ್ಲೋಸ್ ಆಗಿತ್ತು ಅಂತ ಬಂದಿರಲಿಲ್ಲ, ಕಲ್ಯಾಣಿ ಹತ್ರ ಎಲ್ಲ. ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬಿಸಿಲಿದೆ ಅಂತ ವಿಡಿಯೋಲ್ಲೇ ಗೊತ್ತಾಗ್ತಾ ಇದೆ, ಸಖತ್ ಬಿಸಿಲಿತ್ತು. ನಂದು ಪರ್ಸ್ನಲ್ ಸಜೆಷನ್ ಅಂತಂದರೆ ನೀವು ಸಮ್ಮರ್ ಟೈಮಲ್ಲಿ ಅಲ್ಲಿ ಹೋಗೋದಕ್ಕಿಂತ ಮಳೆ ಬರುವಾಗ ಹೋದರೆ ಚೆನ್ನಾಗಿರುತ್ತೆ ಅನ್ನಿಸ್ತಿತ್ತು. ನೋಡಿ ಕಲ್ಯಾಣಿಲೆಲ್ಲ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ವಾಟರ್ ಎಲ್ಲ ಪ್ಯೂರಿಫೈ ಮಾಡ್ತಾರಂತೆ ಅವರು. ಹಾಗಾಗಿ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ಆಂಜನೇಯ ಟೆಂಪಲ್ ಇದೆ ಅಲ್ಲ, ಅದ್ರ ಎದುರುಗಡೆ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಇಲ್ಲೂ ಕೂಡ ಫೋನ್ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು. ಯಾರೋ ಕ್ಲಿಪ್ಪಿಂಗ್ ತೊಗೊಳ್ಳುವಾಗ ತೊಗೋಬೇಡಿ ಅಂತ ಹೇಳ್ತಾಯಿದ್ರು. ಆಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಈ ಕಡೆಗೆ ಬಂದ್ವಿ. ನೆಕ್ಸ್ಟು ತಿರುಪತಿಗೆ ಅಂದರೆ ಬೆಟ್ಟ ಇಳಿದ್ಬಿಟ್ಟು ಪದ್ಮಾವತಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಹಾಗಾಗಿ ಬೆಟ್ಟನ ಇಳಿತಾ ಇದ್ದೀವಿ ಇವಾಗ. ನೋಡಿ ಬೆಟ್ಟ ಇಳಿಯುವಾಗ ಸಕ್ಕತ್ತಾಗಿದೆ ಮಾತ್ರ ವ್ಯೂ ಎಲ್ಲ. ಇಲ್ಲಿ ಬೆಟ್ಟ ಇಳಿಯುವಾಗ ಅಲಿಪಿಲಿ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತಾರಲ್ಲ, ಆವಾಗ ನಡೆಯೋದಿದೆಲ್ಲ ಸ್ವಲ್ಪ ದೂರ, ಅವರೆಲ್ಲ ಕಾಣಿಸ್ತಾ ಇದ್ರು ಅಲ್ಲಿ ರೋಡಲ್ಲಿ ಬರ್ತಾ ಇರುವಾಗ. ನೆಕ್ಸ್ಟ್ ಇಲ್ಲಿ ನಾವು ಪದ್ಮಾವತಿ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲೂ ಕೂಡ ಅಷ್ಟೇ ಸಖತ್ ಅಂದರೆ ಸಖತ್ ರಶ್ ಇತ್ತು. ಸಮ್ಮರ್ ಹಾಲಿಡೇಸ್ ಅಲ್ವಾ, ತುಂಬ ಜನ ಇದ್ದರು. ಅದರಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ಇಲ್ಲಿ ಸೆಲ್ ಫೋನೆಲ್ಲ ಇಲ್ಲೇ ಇಡಬೇಕಿತ್ತು, ಯಾವುದಕ್ಕೂ ಅಲೋ ಇರಲಿಲ್ಲ. ಹಾಗಾಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವೀಗ ಇಲ್ಲಿ ಕಾಳಹಸ್ತಿ ಕಡೆಗೆ ಹೋಗ್ತಾ ಇದ್ದೀವಿ. ಇದು ತಿರುಪತಿಯಿಂದ 45 ಕಿಲೋಮೀಟರ್ಸ್ ಆಗುತ್ತೆ, ಪದ್ಮಾವತಿಯಿಂದ 35 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ಅಷ್ಟು ಇವಾಗ ನೋಡಿ ಕಾಳಹಸ್ತಿಗೆ ಎಂಟ್ರಿ ಆದ್ವಿ. ದೇವಸ್ಥಾನ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ಇದು 7 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಅಂತ ಕೂಡ ಹೇಳ್ತಾರೆ. ತುಂಬ ಪ್ರಸಿದ್ಧಿ ಇದೆ ಇದು. ನೀವು ತಿರುಪತಿಗೆ ಹೋದರೆ ಇಲ್ಲಿ ಹೋಗೋದನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಟೆಂಪಲ್ ಕೂಡ ಅಷ್ಟೇ, ಒಳಗಡೆ ಅಂತೂ ಫುಲ್ಲು ಎಲ್ಲ ಕಲ್ಲಿಂದನೇ ಮಾಡಿದ್ದಾರೆ. ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತೆ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ, ರಾಹುಕೇತು ಪೂಜೆ ಮಾಡ್ತಾರೆ, ಅಂದರೆ ಸರ್ಪದೋಷಗಳು ಸರ್ವದೋಷ ಪರಿಹಾರ ಪೂಜೆ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ. ಅದು ಎಲ್ಲ ಮಾಡಿಸ್ತಾರೆ ಇಲ್ಲಿ, ಅದು ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದು 500ಇಂದ 10,000ವರೆಗೂ ಪೂಜೆಗಳಿದೆ. ಎಲ್ಲ ಪೂಜೆನೂ ಒಂದೇ ಥರನೇ, ಆದರೆ ಪ್ಲೇಸಸ್ ಮಾತ್ರ ಚೇಂಜ್ ಆಗುತ್ತೆ. ಚೆನ್ನಾಗಿದೆ ಅದು. ನಾವು ಕೂಡ ಆ ಥರ ಪೂಜೆ ಮಾಡಿಸಿದ್ವಿ. ನೆಕ್ಸ್ಟ್ ಈ ಕಡೆಗೆ ಬಂದ್ವಿ. ಅವರು 4th ಗೇಟಲ್ಲಿ ಹೋಗಿ ಅಂತ ಹೇಳಿದ್ರು. ಮತ್ತೆ ಬಂದು ನೆಕ್ಸ್ಟ್ ಈ ಕಡೆಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಬಂದು ನಾವು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ಇಲ್ಲೂ ಕೂಡ ಊಟ ತುಂಬ ಚೆನ್ನಾಗಿತ್ತು. ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ.
ಇಲ್ಲಿಂದ ಎಂಟ್ರಿ ಆಗಬೇಕು ದೇವಸ್ಥಾನಕ್ಕೆ. ನಾವು ಆ ಕಡೆಗೆ ಹೋಗಿದ್ವಿ, ಮತ್ತು ಈ ಕಡೆಗೆ ಬಂದುಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ದೇವರ ದರ್ಶನ ಮಾಡಿಕೊಂಡು ಅಷ್ಟರಲ್ಲಿ ಸಂಜೆ ಆಯಿತು. ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಸನ್ಸೆಟ್ ಆಗೋ ಟೈಮು. ಬಟ್ ಇಲ್ಲಿ ಬೆಟ್ಟದಲ್ಲಿ ನೀವು ಯಾರು ಅಬ್ಸರ್ವ್ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಈಗ ನೋಡಿ ಬೆಟ್ಟದಲ್ಲಿ ತಿಮ್ಮಪ್ಪನ ಫೇಸ್ ಕಾಣಿಸ್ತಾ ಇದೆ ನೋಡಿ, ಮೂಗು ಬಾಯಿ ಫೇಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಹೀಗಿತ್ತು ನಮ್ಮ ತಿರುಪತಿ ಮತ್ತು ಕಾಳಹಸ್ತಿ ವ್ಲಾಗು. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.